2025-26ರ ವಿಜಯ್ ಹಜಾರೆ ಟ್ರೋಫಿಗೆ ಮೊದಲ ದಿನವೇ ಭರ್ಜರಿ ಆರಂಭ ಸಿಕ್ಕಿದೆ. ಆದರೆ ಈ ದಿನವನ್ನ ವಿಶೇಷವಾಗಿಸಿದ್ದು ಬಿಹಾರ ಪರ ಆಡಿದ ಕೇವಲ 14 ವರ್ಷದ ಬಾಲಕನ ಅಸಾಧಾರಣ ಇನ್ನಿಂಗ್ಸ್. ವೈಭವ್ ಸೂರ್ಯವಂಶಿ ತನ್ನ ಬ್ಯಾಟಿಂಗ್ನಿಂದ ದಾಖಲೆಗಳ ಮಳೆಯನ್ನ ಸುರಿಸಿ ಭಾರತೀಯ ದೇಶೀಯ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯವನ್ನ ಬರೆದಿದ್ದಾರೆ. ಅರುಣಾಚಲ ಪ್ರದೇಶ ವಿರುದ್ಧ ರಾಂಚಿಯ JSCA ಓವಲ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಬಿಹಾರ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಆರಂಭದಿಂದಲೇ ಆಕ್ರಮಣಕಾರಿ ಮನಸ್ಥಿತಿಯಲ್ಲಿ ಕ್ರೀಸ್ಗೆ ಬಂದ ವೈಭವ್ ಇದು ಸಾಮಾನ್ಯ 50 ಓವರ್ಗಳ ಪಂದ್ಯವಲ್ಲ ಎಂಬಂತೆ ಆಡಿದ್ರು. ಮೊದಲ ವಿಕೆಟ್ಗಾಗಿ ಮಂಗಲ್ ಮಹಾರೌರ್ ಜೊತೆ 158 ರನ್ಗಳ ಭರ್ಜರಿ ಜೊತೆಯಾಟ ನಡೆಸಿ ಅವರು ನಂತರ ಗೇರ್ ಬದಲಿಸಿ ಸಂಪೂರ್ಣವಾಗಿ ಬೌಲರ್ಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ಕೇವಲ 36 ಎಸೆತಗಳಲ್ಲಿ ಶತಕ ಬಾರಿಸುವ ಮೂಲಕ ವೈಭವ್ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ್ರು. ಇದು T20 ಕ್ರಿಕೆಟ್ನ ವೇಗಕ್ಕೂ ಮೀರಿದ ಬ್ಯಾಟಿಂಗ್ ಆಗಿತ್ತು. ಕವರ್ ಡೈವ್, ಫುಲ್ ಶಾಟ್, ಲಾಂಗ್ ಆನ್ ಸ್ಟ್ರೀಕರ್ಸ್ ಗಳು ಪ್ರತಿ ಶಾಟ್ ನಲ್ಲೂ ಅವರ ಆತ್ಮವಿಶ್ವಾಸ ಮತ್ತು ಶಕ್ತಿ ಸ್ಪಷ್ಟವಾಗಿ ಕಾಣಿಸಿತು. ಅರುಣಾಚಲ ಬೌಲರ್ಗಳಾದ ಮಿಬೋ ಮೋಸು, TNR ಮೋಹಿತ್ ಹಾಗೂ ಟೇಚಿನೇರಿ ಯಾರಿಂದಲೂ ಈ ರನ್ ಬಿರುಗಾಳಿಯನ್ನ ತಡೆಯಲು ಸಾಧ್ಯವಾಗಲಿಲ್ಲ. ವೈಭವ್ ತನ್ನ ಇನ್ನಿಂಗ್ಸ್ ನಲ್ಲಿ 84 ಎಸೆತಗಳಲ್ಲಿ 190 ರನ್ಗಳನ್ನ ಗಳಿಸಿದ್ರು. ಇದರಲ್ಲಿ 16 ಬೌಂಡರಿ ಹಾಗೂ 15 ಸಿಕ್ಸರ್ಗಳು ಸೇರಿದ್ವು. 226ಕ್ಕೂ ಅಧಿಕ ಸ್ಟ್ರೇಟ್ ರೇಟ್ ನೊಂದಿಗೆ ಆಡಿದ ಈ ಇನ್ನಿಂಗ್ಸ್ ಲಿಸ್ಟ್ ಎ ಕ್ರಿಕೆಟ್ಗಿಂತ T20 ಶೈಲಿಯನ್ನೇ ನೆನಪಿಸಿತು. ಅವರು 59 ಎಸೆತಗಳಲ್ಲಿ 150 ರನ್ ಅನ್ನ ಪೂರೈಸಿ ಈ ದೂರವನ್ನ ತಲುಪಿದ ಅತ್ಯಂತ ವೇಗದ ಬ್ಯಾಟ್ಸ್ಮನ್ ಎಂಬ ಮತ್ತೊಂದು ವಿಶ್ವ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಈ ದಾಖಲೆಯೊಂದಿಗೆ ಅವರು ಎಬಿಡಿ ಮತ್ತು ಜಾಸ್ ಬಟ್ಲರ್ ಅವರಂತಹ ಲೆಜೆಂಡ್ ದಾಖಲೆಗಳನ್ನ ಹಿಂದಿಕ್ಕಿದ್ದಾರೆ. ಅಂತಿಮವಾಗಿ ಟೇಚಿನೇರಿ ಅವರ ವಿಕೆಟ್ ಪಡೆದ್ರು. ಆಗಾಗಲೇ ಬಿಹಾರದ ಸ್ಕೋರ್ 261ಕ್ಕೆ ತಲುಪಿತ್ತು. ದ್ವಿಶತಕ ಸ್ವಲ್ಪ ದೂರ ಉಳಿದಿದ್ರು ಅವರ ಕೆಲಸ ಅಷ್ಟರಲ್ಲೇ ಮುಗಿದಿತ್ತು. ಕೇವಲ 14 ವರ್ಷ 272 ದಿನಗಳ ವಯಸ್ಸಿನಲ್ಲಿ ಪುರುಷರ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಐತಿಹಾಸಿಕ ಸಾಧನೆಯನ್ನ ವೈಭವ್ ಸಾಧಿಸಿದ್ದಾರೆ. ಇದು ಅವರ ಕೇವಲ 7ನೇ ಲಿಸ್ಟ್ ಎ ಪಂದ್ಯ. ಡಿಸೆಂಬರ್ 2024ರಲ್ಲಿ ಮಧ್ಯಪ್ರದೇಶ ವಿರುದ್ಧ ಚೊಚ್ಚಲ ಪಂದ್ಯ ಆಡಿದ್ದ ಈ ಯುವ ಪ್ರತಿಭೆ ಅಂಡರ್-19 ಏಷ್ಯಾ ಕಪ್ ಫೈನಲ್ ನ ನಿರಾಸೆಯನ್ನ ಈ ಅದ್ಭುತ ಇನ್ನಿಂಗ್ಸ್ ಮೂಲಕ ಸಂಪೂರ್ಣವಾಗಿ ಮರೆಸಿದ್ದಾರೆ. ಈ ಒಂದು ಪಂದ್ಯ ಮಾತ್ರವಲ್ಲ, ಭಾರತೀಯ ದೇಶೀಯ ಕ್ರಿಕೆಟ್ಗೆ ಉದಯಿಸುತ್ತಿರುವ ಭವಿಷ್ಯದ ಸೂಪರ್ ಸ್ಟಾರ್ ನ ಆಗಮನದ ಘೋಷಣೆಯಾಗಿದೆ. ವೈಭವ್ ಸೂರ್ಯವಂಶಿಯ ಈ ದಾಖಲೆ ಬರಹದ ಇನ್ನಿಂಗ್ಸ್ ದೇಶ ಮಾತ್ರವಲ್ಲದೆ ಜಾಗತಿಕ ಕ್ರಿಕೆಟ್ ವಲಯದಲ್ಲೂ ಗಮನವನ್ನ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಸೂರ್ಯವಂಶಿಯ ಈ ದಾಖಲೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.